ಪ್ರದೀಪ್ ಈಶ್ವರ, ನೀನು ಕತ್ಲಲ್ಲಿ ಕಾಣಲ್ಲ, ಬೆಳಕಲ್ಲಿ ಹೊಳೆಯಲ್ಲ. ನಮ್ಮಪ್ಪ ಏನಾದ್ರೂ ಕೂಡ ಅವ್ರ ಪ್ರಾಯದಲ್ಲಿ ಚಿಕ್ಕಬಳ್ಳಾಪುರದ ಕಡೆ ಹೋಗಿದ್ರೆ ನೀನು ಭಾಳ ಸುಂದರವಾಗಿ ಹುಟ್ಟುತ್ತಾ ಇದ್ದೇನೆ. ಪ್ರದೀಪ್ ಈಶ್ವರ, ಮುಳ್ಳಂದಿ ಮುಖ ಇರುವಂತಹ ಕರ್ನಾಟಕದ ಏಕೈಕ ಕಾಮಿಡಿ ಪೀಸು ನಿಮ್ಮಪ್ಪಂಗೆ ಮಾತ್ರ ಹುಟ್ಟಿರೋದಪ್ಪ. ಪ್ರತಾಪ್ ಸಿಂಹ ನೀನಲ್ಲ, ನಿಮ್ಮಪ್ಪ ಅಲ್ಲ, ನಿಮ್ಮ ತಾತ ಅಲ್ಲ, ಯತ್ನಾಳ್ ಅವ್ರ ಅಪ್ಪ ಅಲ್ಲ, ಅವ್ರ ತಾತ ಅಲ್ಲ. ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರನ್ನ, ಪ್ರಿಯಾಂಕ್ ಖರ್ಗೆ ಸಾಹೇಬ್ರನ್ನ ನೀವೇನು ಮಾಡಕ್ಕಾಗಲ್ಲ. ಇಷ್ಟಕ್ಕೂ ನಮ್ಮ ಸಾಹೇಬ್ರು ಪತ್ರದಲ್ಲಿ ಏನ್ ಬರ್ದಿದ್ದಾರೆ? ಒಬ್ಬ ಅಯೋಗ್ಯನಿಗೆ ಬಿಜೆಪಿ ಅವನಿಗೆ ನಿಮ್ಗೆ ಓದೋ ಶಕ್ತಿ ಇದೆಯಾ? ಪತ್ರದಲ್ಲಿ ಏನ್ ಬರ್ದಿರೋದವರು? RSS ಚಟುವಟಿಕೆಗಳನ್ನ ಸರ್ಕಾರಿ ಶಾಲೆ, ಅನುದಾನಿತ ಶಾಲೆಗಳು, ಬಡವ್ರ ಮಕ್ಕಳು ಓದ್ತಿರೋ ಸರ್ಕಾರಿ ಶಾಲೆ, ಅನುದಾನಿತ ಶಾಲೆಯಲ್ಲಿ ನೀವು ಹೋಗ್ಬಿಟ್ಟು ಕ್ಯಾಂಪ್ಗಳು ಮಾಡಿದ್ರೆ ಆ ಮಕ್ಕಳ ಶೆಡ್ಯೂಲ್ಗೆ, ಅಕಾಡೆಮಿಕ್ಸ್ಗೆ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೆ ಸಾಹೇಬ್ರು ಬರ್ದಿರೋದು. ನೀವು ಯಾರಾದ್ರೂ ನೆಟ್ಟಿಗೆ ಪತ್ರ ಓದಿದ್ದೀರಾ? ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಕಲ್ಲು ಬಿಸಾಡಿರೋ ಹಣ್ಣು ಕೊಡೋದಕ್ಕೆ ನಾನು ಮಾವಿನ ಮರ ಅಲ್ಲ, ನಾನು ವಾಪಸ್ ಕಲ್ಲೇ ಬಿಸಾಡಬೇಕಾಗುತ್ತೆ. ಪ್ರದೀಪ್ ಈಶ್ವರನಂತವರಿಗೆ ಇದು ಅರ್ಥ ಆಗಲ್ಲ. ಹಾಗಾಗಿ ಅವನ ಭಾಷೆನಲ್ಲೇ ಇವತ್ತು ಉತ್ತರನ ಕೊಡ್ತೀನಿ. ಪ್ರದೀಪ್ ಈಶ್ವರ, ನೀನು ಕತ್ಲಲ್ಲಿ ಕಾಣಲ್ಲ, ಬೆಳಕಲ್ಲಿ ಹೊಳೆಯಲ್ಲ. ಚಿಕ್ಕಬಳ್ಳಾಪುರದ ಗೌಡ್ರುಗಳು ಸುಧಾಕರ್ ಅವ್ರ ಬಗ್ಗೆ ಒಂದು ಸಣ್ಣ ಮುನಿಸಿಂದಾಗೆ ನಿನ್ನಂತ ಒಬ್ಬನ್ನ ತಲೆಕೆಟ್ಟವನ್ನ ಗೆಲ್ಲಿಸಿದೀವಿ ಅಂತ ಅವ್ರಿಗೆ ಅರಿವಾಗಿದೆ. ನೆಕ್ಸ್ಟ್ ಟೈಮ್ ಗೌಡ್ರು ಬಲಿಜರು ಎಲ್ಲ ಸೇರಿ ನಿನ್ನ ಬಡದೋಡಿಸ್ತಾರೆ ಬಿಡು. ಆದರೆ ನೀನು ಮೊನ್ನೆ ನನಗೆ ಹೇಳಿಕೆ ನನ್ನ ಬಗ್ಗೆ, ನನ್ನ ತಾಯಿ ಬಗ್ಗೆ ದೃಷ್ಟಿಯಲ್ಲಿ ಇಟ್ಕೊಂಡು ನಿಂದನಾತ್ಮಕವಾಗಿ ಹೇಳಿಕೆ ಕೊಟ್ಟಿದ್ದಿಲ್ಲ. ಅದಕ್ಕೆ ನಿಂದೇ ಭಾಷೆಯಲ್ಲಿ ಉತ್ತರ ಕೊಡ್ತೀನಿ ನೋಡು. ಪ್ರದೀಪ್ ಈಶ್ವರ, ಮುಳ್ಳಂದಿ ಮುಖ ಇರುವಂತಹ ಕರ್ನಾಟಕದ ಏಕೈಕ ಕಾಮಿಡಿ ಪೀಸು ನಿಮ್ಮಪ್ಪಂಗೆ ಮಾತ್ರ ಹುಟ್ಟಿರೋದಪ್ಪ. ಇನ್ಯಾರು ವಾರಸದಾರ ಅದಕ್ಕೆ ಬರಲ್ಲ, ಆಸ್ತಿ ಕೇಳಕ್ಕೆ ಬರಲ್ಲ. ಆ ಕಾಮಿಡಿ ಪೀಸು ಕರ್ನಾಟಕದಲ್ಲಿ ಒಂದೇ ಇರೋದು, ಅದು ನಿಮ್ಮ ಅಪ್ಪ ಮಾತ್ರ ಹುಟ್ಟಿರೋದು. ಆದರೆ ನಮ್ಮಪ್ಪ ಏನಾದ್ರೂ ಕೂಡ ಅವ್ರ ಪ್ರಾಯದಲ್ಲಿ ಚಿಕ್ಕಬಳ್ಳಾಪುರದ ಕಡೆ ಹೋಗಿದ್ರೆ ನೀನು ಭಾಳ ಸುಂದರವಾಗಿ ಹುಟ್ಟುತ್ತಾ ಇದ್ದೇನೆ. ಬರೀ ಇಂಥದೆಯಾ? ಇನ್ನೊಂದು ಸಾರಿ ವೈಯಕ್ತಿಕವಾಗಿ ಮಾತಾಡ್ತಾ ಇರ್ಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕು ಮಗನೇ. ಇದನ್ನು ನಿನಗೆ ವಾರ್ನಿಂಗ್ ಕೊಟ್ಟು ಹೇಳ್ತಾ ಇದ್ದೀನಿ. ಇವತ್ತೇನೋ ಹೇಳಿದ್ದಾರೆ, ಕತ್ಲಲ್ಲಿ ಪ್ರದೀಪ್ ಈಶ್ವರ ಕಾಣಿಸಲ್ಲ ಅಂತ. ನಿನಗೇನು ಬರಗಾಲ ಗುರು, ಕತ್ಲಲ್ಲಿ ನನ್ನನ್ನು ಹುಡುಕ್ತಾ ಇದೀಯಾ? ಇಷ್ಟು ಬರಗಾಲ ಬಂದಿದ್ಯಾ ನಿನಗೆ? ಗುರು, ಕತ್ಲಲ್ಲಿ ನನ್ನನ್ನು ಯಾಕೆ ಹುಡುಕ್ತೀಯಾ? ಛೇ, ನಾಚಿಕೆ ಆಗಲ್ವ ಪ್ರತಾಪ ನಿನಗೆ? ನಾನು ಹಂಗಲ್ಲ ಗುರು, ಕತ್ಲಲ್ಲಿ ನನ್ನನ್ನು ಯಾಕೆ ನೀನು ಹುಡ್ಕಕ್ಕೆ ಬರ್ತೀಯಾ ಅಂತ. ಪ್ರತಾಪ್ ಸಿಂಹ ಅವರು, ಅವ್ರ ತಂದೆಯವರು ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದಿದ್ರೆ ನಾನು ಸುಂದರವಾಗಿ ಹುಡ್ತಿದ್ನಂತೆ. ನಮ್ಮ ತಂದೆ ನಿಮ್ಮ ಊರಿಗೆ ಬರಲಿಲ್ಲ ಅಂತ ಬೇಜಾರ? ನಾನು ಕಳ್ಸಕ್ಕೆ ರೆಡಿ ಇಲ್ಲ ಗುರು, ನಮ್ಮದು ಸಂಪ್ರದಾಯ ಕುಟುಂಬ. ಮತ್ತು ಇನ್ನೇನೋ ಹೇಳಿದೆ, ಒಂದು ಕತೆ ಹೇಳ್ತಾರೆ ಪ್ರತಾಪ್ ಸಿಂಹ, ಮುಳ್ಳಂದಿ ನಮ್ಮ ತಂದೆಗೆ ಹುಟ್ಟಿದ್ದು ಅಂತ. ನಾನು ಅದೇ ಅಲ್ಲ ಗುರು ಹೇಳಿದ್ದು, ಈ ಸ್ಟೋರಿಯಲ್ಲಿ ನೀನು ಮುಳ್ಳಂದಿ ಅಷ್ಟೇ. ಇವಾಗ ಸಿಂಕ್ ಮಾಡ್ಕೊಂಡು ನೋಡು. ಕತ್ಲಲ್ಲಿ ನಾನು ಕಾಣಲ್ಲ ಅಂತೀಯ, ನೀನು ಕತ್ಲಲ್ಲಿ ನನ್ನನ್ನು ಯಾಕೆ ಹುಡುಕ್ತೀಯ? ನೀನು ಬೆಳಕಲ್ಲಿ ಹುಡುಕಿದ್ರೆ MP ಟಿಕೆಟ್ ಸಿಗೋದು. ನೀನು ಕತ್ಲಲ್ಲಿ ನಮ್ಮನ್ನೂ ಹುಡುಕ್ತಾ ಇದೆಯಾ? ಏನು ಬರಗಾಲ ಗುರು, ಬೇಜಾರಾಗುತ್ತೆ ಗುರು. ಆ ಕಥೆಯಲ್ಲಿ ಲಾಸ್ಟ್ ಸ್ಟೋರಿಯಲ್ಲಿ ಪ್ರತಾಪ್ ಸಿಂಹ, ಆ ಕಥೆಯಲ್ಲಿ ಮುಳ್ಳಂದಿ ನೀನು. ಇವಾಗ ಸ್ಟೋರಿ ಸಿಂಕ್ ಮಾಡ್ಕೋ ಗುರು. ನೀನೇನು ತ್ರಿಪುರ ಸುಂದರ ನೀನು. ಏನು ಪ್ರತಾಪ್ ಸಿಂಹ, ಇನ್ನೊಂದ್ಸಲ ರಿವೈಂಡ್ ಮಾಡ್ಕೊಂಡು ನೋಡು ಮಗನೇ. ಬೆಳಗ್ಗೆ ಆ ಕೂದಲೆಲ್ಲ ಬಾಸದೆ ಪ್ರೆಸ್ ಮೀಟಿಗೆ ಬರ್ತೀಯಲ್ಲ, ಆವಾಗ ನೀನು ನೋಡ್ಕೋ, ಮುಳ್ಳಂದಿ ನೀನಾ ನಾನಾ? ಮೊದಲು ಸರಿಯಾಗಿ ಮಾತಾಡೋದು ಕಲಿ. ನೋಡಿ, ಹೆಚ್ಚು ಕಡಿಮೆ 2 ವರ್ಷ ಆಯಿತು ಪ್ರದೀಪ್ ಈಶ್ವರನ ಮೇಲೆ ನಾನು ಕೇಸ್ ಹಾಕಿ. ಅವನು ನನಗೆ ಅಯೋಗ್ಯ, ಮುಟ್ಟಾಳ, ಅವಿವೇಕಿ ಅಂತೆಲ್ಲ ಹೇಳಿಕೆ ಕೊಡೋನು. ನಾನು ಒಂದು ದಿನ ನಾವು ವಿಷಯಕ್ಕೆ ಹೋಗಿಲ್ಲ. ನಾನು ಕೋರ್ಟ್ ಮುಖಾಂತರನೇ ಉತ್ತರ ಕೊಡಬೇಕು ಅಂತ ಹೇಳ್ಬಿಟ್ಟು ಕೋರ್ಟಲ್ಲಿ ಹೋಗಿ ಸ್ಪೆಷಲ್ ಕೋರ್ಟಲ್ಲಿ ಟ್ರಯಲಿಗೆ ಬಂತು. ಟ್ರಯಲಿಗೆ ಬಂದಾದ ಕೂಡಲೇ ಏನು ಮಾಡಿದ, ಆ ಕೇಸನ್ನ ಕ್ವಾಶ್ ಮಾಡಲಿಕ್ಕೆ ಅಂತ ಹೈಕೋರ್ಟಿಗೆ ಹೋದ. ಅಯ್ಯೋ, ಯಾರಾದ್ರೂ ಇವನು ಆಸ್ಪತ್ರೆಗೆ ಸೇರಿಸ್ರಪ್ಪ, ಹೆಲ್ಪಿಂಗ್ ಪ್ಲೀಸ್. ಹೈಕೋರ್ಟ್ನಲ್ಲೂ ಕೂಡ ಕ್ವಾಶ್ ಮಾಡಲಿಲ್ಲ. ಎಲ್ಲ ಡೆರೋಗೇಟರ್ ಆಗಿ ಅವ್ನು ಮಾತಾಡಿದ್ದಾನೆ ಅಂತ ಹೇಳ್ಬಿಟ್ಟು, ನಿಂದನಾತ್ಮಕವಾಗಿ ಮಾತಾಡಿದ್ದಾನೆ ಅಂತ ಹೇಳ್ಬಿಟ್ಟು ಕೊನೆಗೆ ಕೋರ್ಟ್ ಹೇಳ್ತು, ಇಬ್ಬರು ಜನಪ್ರತಿನಿಧಿಗಳಿದ್ರಿ, ಅವು ಇದ್ದಾರೆ, ನಾನಿಲ್ಲ ಇವತ್ತು. ಅವ್ರಿಗೆ ಏನಂತ ಹೇಳಿದ್ರು, ಒಂದು ಕಾಂಪ್ರಮೈಸ್ ಮಾಡ್ಕೊಳ್ಬೋದಾ ನೋಡಿ ಅಂತಂದ್ರು. ಓಕೆ, ಕಾಂಪ್ರಮೈಸ್ಗೆ ಗೌರ್ಮೆಂಟ್ ಅದು ಕೋರ್ಟ್ ಮಾನಿಟರ್ಡ್ ಒಂದು ಕಾಂಪ್ರಮೈಸ್ಗೆ ಕಳಿಸಿದ್ರು. ಒಬ್ಬರನ್ನ ಅಪಾಯಿಂಟ್ ಕೂಡ ಮಾಡಿದ್ರು, ಅಡ್ವೊಕೇಟನ್ನು. ಅವ್ರ ಎದುರುಗಡೆ ನಾನು ಹೇಳಿದೆ, ಇಫ್ ಹಿ ಈಸ್ ರೆಡಿ ಟು ಟೆಂಡರ್ ಅನ್ ಅನ್ಕಂಡೀಷನಲ್ ಅಪಾಲಜಿ ಆ್ಯಂಡ್ ಹಿ ಶುಡಂಟ್ ರಿಪೀಟ್ ಇಟ್, ಐ ಆಮ್ ರೆಡಿ ಫಾರ್ ಎ ಕಾಂಪ್ರಮೈಸ್ ಅಂತ. ಮೀಟರ್ ಬೇಕು, ಮೀಟರ್ ನಾನು ಹೇಳಿಲ್ಲ, ನಾನು ಯಾವುದನ್ನು ಆ ಥರದ್ದು ಹೇಳಿಲ್ಲ, ಸ್ಲ್ಯಾಂಡರಸ್ ಆಗಿ ಅದು ಇದು ಅಂತ ಪ್ರದೀಪ್ ಈಶ್ವರ್ ಹೇಳ. ಅದಕ್ಕೆ ನಾನು ಹೇಳಿದೆ,
ಆವತ್ತೇ ನಾನು ಅವತ್ತು ಫೌಲ್ ಲ್ಯಾಂಗ್ವೇಜ್ ಅವತ್ತೂ ಯೂಸ್ ಮಾಡಿದ್ದು ಹೇಳ್ತೀನಿ ನಿಮಗೆ. ಅವತ್ತು ಹೇಳಿದೆ ನಾನು, ಐ ಡೋಂಟ್ ವಾಂಟ್ ಟು ಕಾಂಪ್ರಮೈಸ್ ವಿತ್ ಎ ಫೌಲ್ ಮೌತ್ಡ್ ಆ್ಯಂಡ್ ಲೋ ಲೈಫ್ ತಗ್ ಲೈಕ್ ಹಿಮ್ ಅಂತಂದೆ. ಕೋರ್ಟಲ್ಲಿ ಅದು ಕೋರ್ಟ್ ಮಾನಿಟರ್ಡ್ ಕಾಂಪ್ರಮೈಸ್ ಟೈಮ್ ಒಳಗಡೆ ಹೇಳಿದೆ. ಇವು ಬರ್ತಾರೆ, ಬಂದಾಯಿತು. ನೋಡಿ ಏನಂತೇಳಿ ನಾನು ಯಾವುದೋ ಒಂದು ವಿಷಯವನ್ನು ಇಟ್ಕೊಂಡು ಇದನ್ನು ಸಿದ್ದರಾಮಯ್ಯನವ್ರನ್ನ ನಾನು ಟೀಕೆ ಮಾಡ್ತೀನಿ. 14 ಸೈಟು ತಗೊಂಡು ಸರಿ ಅಂತ ನಾನು ಹೇಳ ತಪ್ಪು ಅಂತ ಹೇಳಲೇಬೇಕಲ್ವಾ? ಇವತ್ತು ಕರ್ನಾಟಕದ ಸಾಲ 8 ಲಕ್ಷ ಕೋಟಿ ಮಾಡಿದ್ದಾರೆ, ಗ್ಯಾರಂಟಿ ಸ್ಕೀಮ್ಗಳಿಂದ ಹಿಂಗೆ ಬಂದ್ಬಿಟ್ಟು ಇವತ್ತು ಯಾವುದೇ ಡೆವಲಪ್ಮೆಂಟ್ ಆಗಿಲ್ಲ, ಟೀಕೆನ ಮಾಡ್ತೀನಿ. ಮೈಸೂರು ಅಭಿವೃದ್ಧಿಗೆ ಯಡಿಯೂರಪ್ಪನವರು ಹೇಗೆ ಶಿವಮೊಗ್ಗನ ಉದ್ಧಾರ ಮಾಡಿದ್ರು ಆ ಥರ ನೀವು ಮೈಸೂರನ್ನ ಡೆವಲಪ್ ಮಾಡ್ಬೋದಿತ್ತು. 2ನೇ ಸರಿ ಮುಖ್ಯಮಂತ್ರಿ ಆಗಿದ್ರೆ ಏನೂ ಆಗಿಲ್ಲ ಅಂತ ನಾನು ಟೀಕೆನ ಮಾಡ್ತೀನಿ. ಇವ್ರು ಇಲ್ಲಿ ಮಾಡಿದ ಕೆಲಸವನ್ನು ಮಾಡ್ದಲ್ಲೇ ಮೋದಿಯವ್ರನ್ನ ಬೈಕೊಂಡು ಕೂತಿದ್ರೆ ನಾನು ಸಿದ್ದರಾಮಯ್ಯನವ್ರನ್ನ ಟೀಕೆ ಮಾಡ್ತೀನಿ. ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಹಾಗೆ ನಾನು ಟೀಕೆನ ಮಾಡಿದಾಗ ಪ್ರತಾಪ್ ಸಿಂಹನ ಅಪ್ಪಂದ, ಯತ್ನಾಳ್ ಅಪ್ಪಂದ, ಆರ್ ಅಶೋಕನ ಅಪ್ಪಂದ, ಅಲ್ಲಿ ಪದೇ ಪದೇ ನಮ್ಮ ಅಪ್ಪ ಯಾಕೆ ಬರ್ತಾನೆ? ಯತ್ನಾಳ್ ಅವರ ಅಪ್ಪ, ಆರ್ ಅಶೋಕಣ್ಣ ಅವರ ಅಪ್ಪ ಯಾಕೆ ಬರ್ತಾರೆ? ಯಾರು ಮಾತಾಡ್ತಿರೋದು? ನಾನು ಯಾವತ್ತೂ ಮಾತಾಡಿಲ್ಲ, ನಾನು ಈ ವಿಷಯಕ್ಕೆ ಹೋಗಲಿಲ್ಲ. ನಾನು ಆಮೇಲೆ ಏನು ಮಾಡಿದೆ, ಆ ಚಿಕ್ಕಬಳ್ಳಾಪುರದಲ್ಲಿ ಒಬ್ಬ ಕೂಗು ಮಾರಿದ್ದಾನೆ ಅಂತ ನಾನು ಇಂಡಾರಾಟೆ ಕೊಟ್ಟೆ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಮತ್ತೆ ಮೈ ಪರ್ಚ್ಗಳನ್ನು ಮತ್ತೆ ಹೋಗ್ತಾನೆ. ಹೋಗ್ಬಿಟ್ಟು ಮತ್ತೆ ಹೇಳ್ತಾ ಹೋಗಿ ಕೊನೆಗೆ ಏನಂತ ಹೇಳಿದೆ, ಎಲ್ಲರಿಗೂ ಅಪ್ಪ ಅಪ್ಪ ಅಂತ ಹೇಳ್ತೀಯಲ್ಲಪ್ಪ, ಸರಿಯಾದ ಅಪ್ಪ ಇಲ್ಲದೇ ಇದ್ದವ್ರು ಅಷ್ಟೇ ಈ ಥರ ಮಾತಾಡೋಕ್ಕೆ ಸಾಧ್ಯ ಅಂತಂದಾಗ ಒಂದು ಮೀಡಿಯಾದ ಎದುರುಗಡೆ ಹುಬ್ಬೇರಿಸ್ಕೊಂಡು ಹೇಳ್ತಾನೆ, ಓ ನಮ್ಮ ಅಪ್ಪನ ಆಸ್ತಿಗೆ ಯಾರೋ ಪಾಲ್ ಕೇಳಕ್ಕೆ ಬರೋರಿದ್ದಾರೆ ಅಂದರೆ ಅವ್ರ ಅಪ್ಪನ ಆಸ್ತಿ ಪಾಲ್ ಕೇಳಕ್ಕೆ ಬರೋರಿದ್ದಾರೆ ಅಂದರೆ ಏನರ್ಥ? ಅದರ ಅರ್ಥ ಏನಾಗುತ್ತೆ? ಅದಕ್ಕೆ ಅವನಿಗೆ ಅರ್ಥವಾಗುವಂತಹ, ಅವನು ತೆಲುಗುನ ಬಿ ಗ್ರೇಡ್ ಸಿನಿಮಾ ನೋಡ್ಕೊಂಡು ಬೆಳೆದಿರೋವನಿಗೆ ಅದೇ ಭಾಷೆನಲ್ಲಿ ನಾನು ಶಾಲ್ ಸುತ್ತಿಬಿಟ್ಟು ಹೊಡೆದಿದ್ದೀನಿ ಅಷ್ಟೇ. ಇದು ಬಿಟ್ಟರೆ ನಾನು ಯಾರಿಗೂ. ಬಟ್ ಡು ಯು ಅಗ್ರಿ ಇದು ಭಾಳ ಕೆಟ್ಟ ಹಂತಕ್ಕೆ ಹೋಯ್ತಿಲ್ಲ? ಏನಾಗುತ್ತೆ ಗೊತ್ತಾ, ನಿಮ್ಮದು ಲಕ್ಷ್ಮಣ ಅವ್ರದ್ದು ಮತ್ತು ನಿಮ್ಮದು ಪ್ರದೀಪ್ ಈಶ್ವರ್ ಎರಡು ವಿಷಯದಲ್ಲಿ ಒಂದು ಕ್ಲಾರಿಟಿ ಕೊಡ್ತೀನಿ. ಈಗ ಸಾರ್ವಜನಿಕ ಜೀವನದಲ್ಲಿರೋರು ನಾವಲ್ಲ, ಪರ್ಸೆಪ್ಷನ್ ಮೇಲೆ ಇವತ್ತು ರಾಜಕಾರಣ ನಡೆಯುವಂಥದ್ದು. ಒಳ್ಳೆಯವನು ಅಂದರೆ ಒಳ್ಳೆಯವನು, ಕೆಟ್ಟವನು ಅಂದರೆ ಕೆಟ್ಟವನು, ಈ ಥರನೇ ರಾಜಕಾರಣ ನಡೀತಾ ಇರ್ತದೆ. ಇವನು ಬಂದು ನನ್ನ ಬಗ್ಗೆ ಈ ರೀತಿ ಅವಾಚ್ಯ ಶಬ್ದಗಳನ್ನು ಬಳಕೆ ಮಾಡಿದಾಗ ನಾನು ಕೋರ್ಟಿಗೆ ಹೋದೆ. ಹೈಕೋರ್ಟಿಗೂ ಹೋಯಿತು. ಕೋರ್ಟಲ್ಲಿ ತೀರ್ಮಾನ ಆಗಬೇಕಲ್ವಾ, ನನ್ನನ್ನು ತಾರ್ಕಿಕವಾಗಿ ಅವನು ಟೀಕೆ ಮಾಡಲಿ. ಬಂದುಬಿಟ್ಟು ಅಪ್ಪ ಅಮ್ಮ ಇವೆಲ್ಲ ಯಾಕೆ ವಿಚಾರ ಬೇಕು? ಅದಕ್ಕೋಸ್ಕರವಾಗಿ ನನ್ನೊಬ್ಬನಲ್ಲ, ಎಷ್ಟು ಜನರನ್ನ ಮೊನ್ನೆ ವಿಧಾನ ಪರಿಷತ್ತಿನ ಸಭಾಧ್ಯಕ್ಷರಾಗಿರುವಂಥ ಬಸವರಾಜ್ ಪಾಟೀಲ್ ಹೊರಟ್ಟಿ ಅವರು ಹೇಳಿದರೆ, ಓ ಆಕಸ್ಮಿಕವಾಗಿ ಸ್ಪೀಕರ್ ಆಗ್ಬೋದು, ML ಆಗೋಕ್ಕಾಗಲ್ಲ ಅಂತ ಹೇಳ್ತಾನೆ. ಅಲ್ಲ, ಹೊರಟ್ಟಿ ಅವರು ಎಷ್ಟು 7-8 ಸರಿ ಗೆದ್ದಿರುವಂಥವ್ರು, ಎಲ್ಲ ಪಾರ್ಟಿಲಿ ಗೆದ್ದಿರೋವಂಥವ್ರು, ಅವ್ರು ಸ್ವಂತ ಶಕ್ತಿಯಿಂದ ಗೆದ್ದಿರೋವಂಥವ್ರು, ಅವ್ರು ಸ್ಪೀಕರ್ ಆಗಿರೋದು ಇವಾಗ ಸತತವಾಗಿ ಗೆದ್ಕೊಂಡು ಬಂದಿರೋ ಮನುಷ್ಯ, ಅವ್ರಿಗೆ ಈ ಥರ ಅಗೌರವದಲ್ಲಿ ಮಾತಾಡ್ತಾನೆ ಮನುಷ್ಯ. ಅದು ಅವನ ಭಾಷೆ ಮಾತಾಡಿದ್ದು ಅದೊಂದು ಭಾಷೆ ಅಲ್ಲ, ಅಚ್ಚ ಕನ್ನಡಕಲ್ಲ. ನೀವು ಇವರಿಗೆ ನಾನು ಸಭ್ಯವಾದ ಭಾಷೆನ ಬಳಸೋದಕ್ಕೆ ನಾವು ಕೋರ್ಟ್ ಮುಖಾಂತರನೇ ಹೋಗಿ ನ್ಯಾಯ ಕೇಳಿದೆ. ಕೋರ್ಟ್ದು ಪ್ರೋಸೆಸ್ ಗೊತ್ತಲ್ಲ ನಿಮಗೆ, ಲೇಟ್ ಆಯಿತು. ಇನ್ನು ಲಕ್ಷ್ಮಣನ ವಿಚಾರಕ್ಕೆ ಬರೋಣ. ಲಕ್ಷ್ಮಣನಿಗೆ ಸರ್ ಹಿಂಗೆ ಮೊಬೈಲ್ ಹಿಡ್ಕೊಂಡು ಪ್ರತಾಪ್ ಸಿಂಹಂದು 18 ವಿಡಿಯೋ ಇದೆ. ನಾನು ಒಂದಿನ ಹೇಳಿದೆ, ಸರ್ 3 ವರ್ಷ 2023ಇಂದ ಸತತವಾಗಿ ನನ್ನ ಬಗ್ಗೆ ಕೆಟ್ಟದ್ದು ಮಾತಾಡ್ತಾನೆ. ಈಗ ಒಂದು 7-8 ವರ್ಷದಿಂದಲೂ ಕೂಡ ನನ್ನನ್ನು ನಿಂದಿಸ್ತಾನೆ. 4 ಚುನಾವಣೆಯಲ್ಲಿ ಸೋತು, ಮೊನ್ನೆ ಲೋಕಸಭೆಯಲ್ಲಿ 5ನೇ ಚುನಾವಣೆಯಲ್ಲಿ ಸೋತಿದ್ದಾನೆ. ಮೈಸೂರಿನವರು ಅವನು ಏನು ಅನ್ನೋದನ್ನು ಜನ ಅರ್ಥ ಮಾಡ್ಕೊಂಡ್ಬಿಟ್ಟು ಅವನ ಮೂಲೆಗೆ ಬಿಸಾಕ್ಬಿಟ್ಟಿದ್ದಾರೆ, ತಿಪ್ಪೆಗೆ ಹಾಕ್ಬಿಟ್ಟಿದ್ದಾರೆ. ಆದರೆ ಅವನು ಏನು ಮಾಡ್ತಾನೆ, ಬರ್ತಾನೆ ಬೈತಾನೆ. ಆಯಿತಾ, ಮೊಬೈಲ್ ತೋರಿಸ್ಬಿಟ್ಟು ಇದರಲ್ಲಿ ಇಷ್ಟು ವಿಡಿಯೋ ಇದೆ ಅಂತ ನಾನು ಒಂದು ಸರಿ ನೀವು ಜನನೇ ತಿರಸ್ಕಾರ ಮಾಡಿದರೆ ಇವ್ನು ಯಾರು ನಂಬಲ್ಲ ಅಂತೇಳಿ ನಾನು ಸುಮ್ಮನಿದ್ದೆ. ಆದರೆ ಹೋಗ್ತಾ ಹೆಂಗಾಯಿತು ಅಂತಂದರೆ, 1 ಸರಿ ಮಾಡ್ದ, 2 ಸರಿ ಮಾಡ್ದ, 3 ಸರಿ ಮಾಡ್ದ, 4 ಸರಿ ಮಾಡ್ದ, ಇಗ್ನೋರ್ ಮಾಡಿದೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ? ನಿಂಗೆ ಜನ್ಮಕ್ಕೆ ಹೋಗೋ. ಅವನ ಮೇಲೂ ಕೂಡ 2 ವರ್ಷ ಆಯಿತು ನಾನು ಕಂಪ್ಲೇಂಟ್ ಮಾಡಿ ಇದು ಕೋರ್ಟಿಗೆ ಹಾಕಿ. ಕೋರ್ಟ್ PCR ಮಾಡಿದ್ದೀನಿ ಅವನ ಮೇಲೆ, ಪುಷ್ಪ ಅಮರನಾಥ್ ಆಕೆನೀಗ ಗ್ಯಾರಂಟಿ ಸ್ಕೀಮ್ಗಳದ್ದೇನೋ ಇಂಪ್ಲಿಮೆಂಟೇಷನ್ದು ಉಪಾಧ್ಯಕ್ಷನೇನೋ ಮಾಡಿದಾರಲ್ಲ, ಆಕೆನೂ ಹಿಂಗೇನೆ ಮಾತಾಡೋಂಥ ಬರೋದು, ಪ್ರೆಸ್ ಕ್ಲಬ್ಬಲ್ಲಿ ಬರೋದು, ಹೋಗ್ಬಿಟ್ಟು ಏನೇನು ಹೇಳ್ಬಿಡ್ದು ವಿಡಿಯೋ ಇದೆ ಅನ್ನೋದು. ಆಯ್ತಪ್ಪ ಮಾತಾಡ್ತಿದ್ರು. ನಾನು ಹೋಗ್ದೆ, ಸೀದಾ ಕೋರ್ಟಿಗೆ ಹೋದೆ. ಕೋರ್ಟಲ್ಲಿ ಹೋಗಿ ಕೋರ್ಟಿಂದ ನಾನು ಸ್ಟೇ ತಂದೆ. ನಾನು ಇವತ್ತು ಹೇಳ್ತೀನಿ, ಸ್ಟೇ ಕೋರ್ಟ್ ಏನು ಕೊಡುತ್ತೆ, ಒಂದು ವೇಳೆ ಅದು ಸತ್ಯ ಸಂಗತಿಯಾಗಿದ್ದರೆ ಪ್ರಕಟ ಮಾಡಲಿಕ್ಕೆ, ಪ್ರಸಾರ ಮಾಡಲಿಕ್ಕೆ ನೀವು ಸರ್ವ ಸ್ವತಂತ್ರರು. ಅಸತ್ಯವನ್ನಷ್ಟೇ ಹೇಳಬಾರ್ದು ಅಂತಿದೆ. ಸ್ಟೇ ತಗೊಂಡು ಎಲ್ಲಿದೆ ಸ್ಟೇ ಇದು? ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಸತ್ಯ ಇತ್ತು, ನಿನ್ನ ಮೊಬೈಲಲ್ಲಿ ವೀಡಿಯೋ ಆಯ್ತಾ ಬಿಡಪ್ಪ ಅಂತಂದೆ. ನಾನು ಒಂದಿನ ಏನು ಮಾಡಿದೆ,
ಕೊನೆಗೆ ನನಗೆ ತಡ್ಕೊಂಡು ಈಗ 4-5 ಸರಿ ಹೇಳಿದ ಬಿಟ್ಟೆ. ಜನಕ್ಕೆ ಏನಾಗುತ್ತೆ 10 ಸರಿ ಹೇಳಿ ಪ್ರತಾಪ್ ಸಿಂಹ ಎಲ್ಲರನ್ನೂ ವಾಪಸ್ ತಿರುಗಿ ಹೇಳ್ತಾನೆ, ಈ ಲಕ್ಷ್ಮಣಗೆ ಹೇಳಲ್ಲ ಅಂದರೆ ಏನೋ ಇರಬೇಕು, ಅದಕ್ಕೋಸ್ಕರ ಸುಮ್ಮನಿದ್ದಾನೆ ಅಂತ ಅನಿಸುತ್ತೆ. ಇಲ್ಲ ಚಾನ್ಸೇ ಇಲ್ಲ, ನೋ ವೇ. ಭಯ ಇರ್ಬೋದು ಅವನಿಗೆ ಅಂತ ಅನಿಸುತ್ತೆ. ಅದಕ್ಕೆ ಜನರ ಮನಸ್ಸೊಳಗಡೆ ಅನುಮಾನ ಸೃಷ್ಟಿಸುವಂಥ ಈ ಪ್ರಯತ್ನ ಇತ್ತಲ್ಲ, ಅದಕ್ಕೆ ಹೇಳಿದೆ, ಏನಪ್ಪ ನಿನ್ನ ಮನೆಯವ್ರದ್ದೇನಾರು ಇದೆಯಾ, ಮತ್ತು ಯಾಕೆ ನಿನಗೆ ಭಯ, ಕೊಡು ಮೀಡಿಯಾದವರಿಗೆ ಇಲ್ಲ ಕೊಡು ಕೋರ್ಟಿಗೆ ಅಂತ ಕೇಳಿದೆ. ಮತ್ತು ಅದೇ ಮಾತಾಡ್ದ. ಆಮೇಲೆ ತೀರಾ ಹತ್ರಕ್ಕೆ ಹೋಗಿ ಹೊಡೆದ್ರೆ ಅಷ್ಟೇ ಅರ್ಥ ಆಗೋದು. ಯಾಕೆಂದರೆ ನಮಗೂ ಕುಟುಂಬ ಅಂತಿರುತ್ತೆ, ನಮ್ಮನ್ನು ಬಂಧು ಮಿತ್ರರು ಇರ್ತಾರೆ, ನಮ್ಮ ನೆಂಟರಿಸ್ಟ್ ಇರ್ತಾರೆ, ನಮ್ಮ ಹಿತೈಷಿಗಳಿರ್ತಾರೆ. ನಮ್ಮ ಬಗ್ಗೆ ಈ ರೀತಿ ಅಪನಂಬಿಕೆ ಬರೆಸುವಂತಹ ಆರೋಪಗಳನ್ನು ಮಾಡ್ತಾ ಇರ್ಬೇಕಾದ್ರೆ ನಮ್ಮವರಿಗೂ ನನ್ನನ್ನು ಇಷ್ಟಪಡೋವಂಥವ್ರಿಗೂ ನೋವಾಗುತ್ತೆ ಅನ್ನೋದು ಅವನಿಗೂ ಅರ್ಥ ಆಗಬೇಕು ಅಂತೇಳಿ ಹೇಳ್ಬಿಟ್ಟು, ನಿನ್ನ ಹೆಂಡ್ತಿದೆಯಾ, ಇನ್ನೊಂದು ಹೇಳಕ್ಕೆ ಹೋಗಲ್ಲ, ಇನ್ನೊಂದು ಯಾರ್ದು ಇದೆಯಾ ಅಂತ ಕೇಳಿದೆ. ಆಗ ಭಾಳ ಹರಟಾಗ್ಬಿಟ್ಟು ಅವನು ಹುಚ್ಚುಚ್ಚಾಗಿ ಮಾತಾಡ್ಬಿಟ್ಟು ಇವಾಗ ತೆಪ್ಪಗಾಗಿದ್ದಾನೆ. ಒಂದೊಂದು ಸರಿ ಅವರಿಗೆ ಅರ್ಥವಾಗುವಂಥ ಭಾಷೆಯಲ್ಲೇ ಉತ್ತರ ಕೊಡಬೇಕಾದಂಥ ಅನಿವಾರ್ಯತೆ ಬರುತ್ತೆ. ಯಾಕೆಂದರೆ ನಾವು ಈ ಸಮಾಜದಲ್ಲಿ ಹುಟ್ಟಿಲ್ಲ. ಒಂದೊಂದು ಸರಿ ಊರಿನಲ್ಲಿ ಒಂದು ಬೀದಿನೇ ಬಂದುಬಿಡುತ್ತೆ. ಊರಿನ ಬಂದಾದ ಕೂಡಲೇ ಊರಿನವರೆಲ್ಲ ಒಟ್ಟು ಸೇರಿ ಬೀದಿನೇ ಹೊಡೆದಾಕಿರೋ ಓಕೆ. ಯಾವನೊಬ್ಬ ಧೈರ್ಯ ಮಾಡಿಬಿಟ್ಟು ಊರಿನವರೆಲ್ಲ ಅಯ್ಯೋ ಇಲ್ಲ ಕಚ್ಬಿಟ್ಟು ಅದು ಕಷ್ಟ ಅಂತ ಹೇಳ್ಬಿಟ್ಟು ಎಲ್ಲ ಮನೆ ಒಳಗಡೆ ಕೂತಿರ್ತಾರೆ, ಕಿಟಕಿಲಿ ನೋಡ್ತಾ ಇರ್ತಾರೆ. ಒಬ್ಬೇನೋ ಧೈರ್ಯ ಮಾಡಿಬಿಟ್ಟು ಹೋಗ್ಬಿಟ್ಟು ಅದನ್ನು ಬೀದಿನೇ ಹೊಡೆದಾಕ್ಬಿಡ್ತಾನೆ. ಪ್ರತಾಪ್ ಸಿಂಹ ಬೀದಿನೇ ಹೊಡೆದಾಕ್ಬಿಟ್ಟ ಅಂತ ಅಂದ್ಬಿಟ್ರೆ ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ಮ ದೇಶ ಅಂದ್ರೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.